ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಶಾಹಿದ್ ಉಧಮ್ ಸಿಂಗ್ ಹುತಾತ್ಮರಾಗಿ ಇಂದಿಗೆ 87 ವರ್ಷ ಕಳೆದಿದ್ದು, ಇಂದು ದೇಶಾದ್ಯಂತ ಕ್ರಾಂತಿಕಾರಿ ನಾಯಕನಿಗೆ ಗೌರವ ನಮನ ಸಲ್ಲಿಸಲಾಗುತ್ತಿದೆ. ಗದಾರ್ ಪಕ್ಷ ಮತ್ತು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ನಾಯಕರಾಗಿದ್ದ ಉಧಮ್ ಸಿಂಗ್ 1919ರಲ್ಲಿ ಅಮೃತಸರದಲ್ಲಿ ನಡೆದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಪ್ರತಿಯಾಗಿ 1940ರಲ್ಲಿ ಬ್ರಿಟಿಷ್ ಲೆಫ್ಟಿನೆಂಟ್ ಗವರ್ನರ್ ಮೈಕಲ್ ಓ ಡೆಯರ್ ಅವರನ್ನು ಹತ್ಯೆಗೈದು ತಾವು ಹುತಾತ್ಮರಾಗಿದ್ದರು. ಉಧಮ್ ಸಿಂಗ್ ಸ್ಮರಣಾರ್ಥ ಪಂಜಾಬ್ ಸರ್ಕಾರ ಇಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಉಧಮ್ ಸಿಂಗ್ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಪ್ರಧಾನಿ ತಮ್ಮ ಸಂದೇಶದಲ್ಲಿ ಉಧಮ್ ಸಿಂಗ್ ಜೀವನ ಅಪ್ರತಿಮ ಶೌರ್ಯ ಮತ್ತು ಬಲಿದಾನಕ್ಕೆ ಹೆಸರಾಗಿದೆ. ಅವರು ದೇಶದ ಘನತೆ ಮತ್ತು ಸಾರ್ವಭೌಮತೆ ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಸದಾ ಸ್ಫೂರ್ತಿಯಾಗಿದ್ದಾರೆ ಎಂದು ಹೇಳಿದ್ದಾರೆ.